ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ 5 ಗಂಟೆಗೆ ಎದ್ವಿ ಇಬ್ಬರು. ನಾ 5 ಗಂಟೆಗೆ ಮನೆ ಬಿಡ್ಬೇಕಂಬರಿತ್ತು. ಆಮೇಲೆ ಇಲ್ಲ ಲೇಟಾಗಿ ಹೋದ್ರೆ ಆಯಿತು ಏನಿಲ್ಲ ಕೆಲಸ ಆಗಿ ಸುಮ್ಮನೆ ನೆನೆಸ್ಕೊಂಡಿದ್ದಾಯಿತು. ನಮ್ಮ ಮನೆಯವ್ರೇನು 3 ಗಂಟೆಗೆ ಎದ್ಬಿಟ್ಟು ಸರಿ ಆಗುತ್ತೆ ಅಂಟಿಗೆ ಅದಕ್ಕೆ ಹೋಗ್ಲಿ ಬಿಡು ಅಂತ 5 ಗಂಟೆಗೆ ಎದ್ದು ಅವರು ಅಡುಗೆ ಮಾಡೋಕೆ ನೀರಿಲ್ಲ ನೋಡಿ. ಇಲ್ಲೇ ಟ್ಯಾಂಕಿ ಕಂತಿಲ್ವಲ್ಲ, ಇದನ್ನೆಲ್ಲ ತಗೊಂಬರಕ್ಕೆ ಹೋಗಿದ್ದಾರೆ, ನೀರು ತರಕ್ಕೆ ಹೋಗಾರ. ಇನ್ನು ನಾನು ಗಟ್ಟಿಪಪ್ಪು, ಅನ್ನ ಮತ್ತು ಇದು ಹೆಸ್ರು ಕಾಳು ಪಲ್ಯ, ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಅನ್ನ ಪಲ್ಯ ಮಾಡೋಣ ಅಂತ ಇತ್ತು. ಏನಾಗುತ್ತಂದರೆ ಓಸತ್ತು ಹೋಗಿದ್ವಲ್ಲ, ಬಾಕ್ಸ್ ಒಯ್ದಿದ್ದಿಲ್ಲ. ಅಡುಗೆ ಮಾಡ್ಕೊಂಡಿದ್ವಿ. ನಾನು ನಮ್ಮ ತಮ್ಮ ಎಲ್ಲ ಬಸ್ಸಿಗೆ ಹೋಯ್ದ್ವಲ್ಲ, ಅವಾಗ ಅಡುಗೆ ಮಾಡ್ಕೊಂಡಿದ್ವಿ. ಏನಾಗಿತ್ತಪ್ಪ ಅಂದರೆ ಇಲ್ಲೇನು ಹೋಗೋತಡಿಗೆಲ್ಲ ಲೇಟ್ ಆಗಿಬಿಡ್ತು, ಊಟ ಇದ್ದಿಲ್ಲ ಅಷ್ಟು. ಏನಪ್ಪ ನಿಂತು ಬಿಟ್ಟಿತ್ತು, ಅವೆಲ್ಲ ಖಾಲಿ ಆಗಿಬಿಟ್ಟಿತ್ತು. ಹಾಗಾಗಿ ಅಲ್ಲಿ ಏನೂ ಸಿಗಲ್ಲ ಗೈಸ್. ಆ ಕಡೆ ಸೈಡು ಊಟ ತಿಂತೀವಿ ಅಂದರೆ ಸಿಗಲ್ಲ, ಬರೀ ಟಿಫನ್ ಐಟಮ್ ಸಿಗ್ತವೆ, ಅದು ಚೆನ್ನಾಗಿರಲ್ಲ. ಹಾಗಾಗಿ ಅವಾಗ ಅಂತ ನಡೀತಿತ್ತು. ಈಗ ಪ್ರಿಯಾಂಶನು ಹಾಲು ಬಿಟ್ಟು ಊಟ ಮಾಡ್ತಿದ್ದಾನಲ್ಲ, ಈಗ ಅವನಿಗಂತ ತಿರ್ಲೇಬೇಕು. ಹಾಗಾಗಿ ಹೆಂಗನಾಗಲಿ ಅಂತೇಳಿ ರೊಟ್ಟಿ ಸುಡ್ತಿದ್ದೀನಿ. ರೊಟ್ಟಿ ಅಂದರೆ ಬ್ಯಾಲೆನ್ಸ್ ಆಗುತ್ತೆ. ಇಲ್ಲಿನೂ ಒಂದು 2 ರೊಟ್ಟಿ ತಿಂದು ಅನ್ನ ತಿಂದ್ರೂ ನಡೆಯುತ್ತೆ. ಈಗ ಅಲ್ಲಿನೂ ಊಟ ಇಲ್ಲ ಅಂದರೆ ರೊಟ್ಟಿ ಕಾಳು ತಿಂದರೂ ನಡೆಯುತ್ತಲ್ವ. ಹಾಗಾಗಿ ರೊಟ್ಟಿ ಕಾಳು ಮಾಡ್ತಿದ್ದೀನಿ. ಇವಾಗ ನಾವೇನಿಲ್ಲ ಅಂದರೆ 10-12 ಗಂಟೆ ಆಗುತ್ತೆ ಬುಡತಡಿಗೆಲ್ಲ ಅಡುಗೆ ಮಾಡ್ಕೊಂಡು ಪ್ಯಾಕ್ ಮಾಡ್ಕೊಂಡು, ಬ್ಯಾಗನ್ನು ಪ್ಯಾಕ್ ಮಾಡ್ಕೊಂಡಿಲ್ಲ ನಾನು ನಾವು. ಹಾಗಾಗಿ ಎಲ್ಲ ಮಾಡ್ಕೊಂಡು ಹೋಗ್ತೇವೆ. 10-12 ಗಂಟೆ ಆಗುತ್ತೆ ಬಿಡೋಕ್ಕೆ. ಹಾಗಾಗಿ ಕಾಳನ್ನು ಕುಕ್ಕರ್ಗೆ ಹಾಕಿ ಇಟ್ಟಿದ್ದೀನಿ. ಅವು ಹೆಂಗೆ ಆಗ್ತವೆ. ರೊಟ್ಟಿ ಹಾಕ್ತೀನಿ. ರೊಟ್ಟಿ ಹಾಕಿ ಗಟ್ಟಿ ಪಲ್ಯ ಸೋಸ್ಕೋಬೇಕು. ನಿನ್ನೆ ತಗೊಂಡು ಸೋಸ್ಕೊಂಡಿಲ್ಲ. ನಿನ್ನೆ ಲಾಗ್ ಮಾಡೋಕ್ಬಿಟ್ಟು ಆಗಿಲ್ಲ ಗೈಸ್, ಏನಕ್ಕೆ ಗೊತ್ತಿಲ್ಲ. ಅಲ್ಲ ತಾಳು ಪಣಿಸ್ಕೊಂಡೆ, ನನಗೆ ಕುಂದ್ರಕ್ಕಾಗಲ್ಲ ಅಲ್ವಾ. ಹಾಗಾಗಿ ಸ್ವಲ್ಪ ಗಡ್ಡ ಆಗ್ಬಿಟ್ಟಿದ್ದೆ, ಮರ್ತ್ಬಿಟ್ಟಿದ್ದೀನಿ ನಾನು. ಆಮೇಲೆ ನಮ್ಮ ಫ್ರೆಂಡ್ ಫೋನ್ ಮಾಡಿಬಿಟ್ಲು. ಅವಳು ಭಾಳ ದಿನ ಆದಮೇಲೆ, ಇವಾಗ ನಮ್ಮ ಫ್ರೆಂಡಿನ ಲಾಗ್ಬಿಟ್ಟಿದ್ವಲ್ಲ, ಅದು ನೋಡಿ ಭಾಳ ದಿನ ಆದಮೇಲೆ ಎಲ್ಲ ಫೋನ್ ಮಾಡ್ತಿದ್ದಾರೆ. ಅದೇ ನೋಡ್ಕಾಂತ ಕೊಡಂಗೆ ಅದೇ ಮಾತಾಡ್ಕಾಂತಿದ್ವಿ. ಟೈಮ್ ಆಗ್ಬಿಟ್ಟು ಹಾಗಾಗಿ ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇನ್ನು ಈಗ ಎಲ್ಲ ಸೋಸ್ಕೊಂತೀನಿ. ಲಾಗ್ ಮಾಡ್ಕೊಂಡು ಕುಂತ್ರೆ ಟೈಮ್ ಆಗಿಬಿಡುತ್ತೆ. ಹಾಗಾಗಿ ಎಲ್ಲ ಸೋಸ್ಕೊಂಡು ಕಾಣ್ತೀನಿ. ಇನ್ನು ಪಲ್ಯ ಕವರಲ್ಲಿ ತಗೊಂಬಂದು ನನಗೆ ಇಟ್ಟಿದ್ದೆ ಫ್ರಿಡ್ಜಲ್ಲಿ. ಇವಾಗ ಸೋಸ್ಕೊತಿದ್ದೆ. ಇನ್ನು ಇಲ್ಲಿ ರೊಟ್ಟಿಗೆ ಸುಡ ನೀರು ಹಾಕಿ ಏನು ಸುಡಿಲ್ಲ. ಹಂಗೆ ಮಾಡ್ತಿದ್ದೆ ನಾನು ತಣ್ಣೀರಲ್ಲ ರೊಟ್ಟಿ. ಎದಕ್ಕೂ ಗೊತ್ತಿಲ್ಲ, ಒಂಥರ ಬಿರ್ಸು ಬರ್ತಿದ್ದೆ ರೊಟ್ಟಿ. ನಮ್ಮ ಮನೆ ರೊಟ್ಟಿ ಹೋಳ್ಗೆ ಥರ ಇರ್ಬೇಕು, ಸ್ಮೂತ್ ಇರಬೇಕು. ಹಾಗಾಗಿ ಸುಡ ನೀರು ಹಾಕಿ ಸುಡ್ತಿದ್ದೀನಿ. ಒಂದು ಟೈಮ್ ಹಾಕ್ಸ್ಕೊಂಬಂದ್ರೆ ನೋಡಿದೆ, ಬೇಸ್ ಚೆನ್ನಾಗಿ ಬರಲಿಲ್ಲ. 2 ಟೈಮ್ ನೋಡಿದೆ. ಹಾಗಾಗಿ ಅವಲಿಂದ ಸ್ವಲ್ಪ ಸುಡ ನೀರು ಕುದಿ ನೀರು ಇರ್ತಾವಲ್ಲ, ಅದು ಹಾಕಿ ಇಟ್ಟಿದ್ದು ಮಾಡ್ತಿದ್ದೀನಿ. ಚೆನ್ನಾಗಿ ಬರ್ತಿದ್ದೆ ಹೋಳ್ಗೆ. ಜಿಗಿಟ್ಟು ಆರೋಗಿತ್ತ ಏನೋ ಗೊತ್ತಿಲ್ಲ ಗಸ್ತಿ. ಹಾಗಾಗಿ ಈ ಥರ ಮಾಡ್ತಿದ್ದೀನಿ. ಸ್ವಲ್ಪ ಇವಾಗ ಹಾಕಿನೆಲ್ಲ ಸುಡ್ತಿದೆ. ಅಷ್ಟೊತ್ತರಿಗೆ ಪಲ್ಯ ಸೋಸ್ಕೊಂಡು ಕಾಳು ಮಾಡ್ಕೊತೀನಿ. ಹಾಗೆ ರೊಟ್ಟಿ ಸುಟ್ಕೊಂಡ್ಬಿಡ್ತೀನಿ. ನೋಡಿ ಗೈಸ್, ಬಾಕ್ಸು ಇಟ್ಕೊಳಕ್ಕೆ ಇದು 3 ಕ್ಯಾರೆಟ್ ತಗೊಂಡಿನಿ. ಇದ್ರಾಗೆ ನಿಂಬೆಕಾಯಿ ಮಾವಿನಕಾಯಿ ಜೊತೆ ಇಟ್ಕೊಂಡಿನಿ. ಇದರಲ್ಲಿ ಗಟ್ಟಿ ಪಲ್ಯ ಮಾಡ್ಕೊಂಡಿನಿ. ಇದ್ರಾಗ ಇಟ್ಟಿನಿ. ಇನ್ನು 2 ಬಾಕ್ಸ್ ಅನ್ನ. ಈ ಬಾಕ್ಸ್ನಾಗ ಅನ್ನ. ಇದು ದೊಡ್ಡ ಬಾಕ್ಸ್ ಇದ್ದಾವೆ, ಸರಿ ಆಗ್ತಾವೆ. ಮತ್ತು ಇಲ್ಲಿ ಗುಗ್ರಿ ಹಾಕ್ಕೊಂಡಿದ್ದೀನಿ. ರೊಟ್ಟಿ ಇಟ್ಕೋಬೇಕು. ಕಟ್ಕೊಂಡು ವಿಡಿಯೋ ಮಾಡೋಕ್ಕಾಗಿಲ್ಲ ಗೀಸ್. ರೆಡಿ ಆಗೋಕ್ಕೆ ಮೆಂತ್ಯ ಪಲ್ಯ ಹಾಕಿ ಮಾಡಿದ್ದೀನಿ. ಕಾಳು ಸಕ್ಕ ತಗೊಂಡಿದ್ದೀನಿ. ಮುಚ್ಕೊಂಡು ಹೋಗ್ಬಿಡೋದು. ಇದನ್ನು ಇದು ಬಾಕ್ಸ್ ಮುಚ್ಕೊಂಡು ರೆಡಿಯಾಗಿ ಹೋಗ್ಬಿಡೋದು. ನೋಡಿ ಗೈಸ್, ರೆಡಿಯಾಗಿವಿ. ಇವಾಗ ಒಂದು ಶಾರ್ಟ್ ಮಾಡಿದ್ದೀವಿ. ಇವಾಗ ಹೋಗೋದೆ. ಬನ್ನಿ ಹೋಗೋಣ. ಇಟ್ಕೊಂಡ ಕವರ್ ಏನು ಬೆಡ್ಶೀಟ್ ಕವರ್ ಬೇಡ ಅಂತ ಬನ್ನಿ ಹೊಂತೀವಿ. ಬ್ಯಾಗ್ ರೆಡಿ ಆಗಿದೆ. ಬ್ಯಾಗ್ ರೆಡಿ. ಇನ್ನು ಇಲ್ಲಿ ಬಾಕ್ಸ್ ಇಟ್ಕೊಂಡಿವಿ. ನಾವು ರೆಡಿ ಆದ್ದೀವಿ. ಒಂದು ಪ್ಲೇಟ್ ಇಟ್ಕೊಂಡ್ರೆ ಹೆಂಗನ ಅಲ್ಲಿ ಪ್ಲೇಟ್ ಒಂದು ಸಣ್ಣದು ಇಟ್ಕೊಂಡು ಇಟ್ಕಂತ ಬನ್ನಿಗೆ ಸೋಣ. ಗಾಡಿ ಮೇಲೆ ಹೋಗ್ಬೇಕು ಫ್ರೆಂಡ್ಸ್. 5 ತಾಸು ಕುಂದಿರ್ಬೇಕು. ಅದು ದೊಡ್ಡ ಚಾಲೆಂಜ್ ಆಗಿವೆ ನಮಗೆ ಎಲ್ಲದಕ್ಕಿಂತ ಮೇನೆ. ನೀ ಬಾಟ್ಲಿ ನೀರು ತುಂಬ್ಕೊಂಡ ಹೋಗೋಣ ಬನ್ನಿ. ಇದ್ರಾಗ ಏನಿಲ್ಲ, ಬರೀ ಪುತ್ತಿ ಬಾಕ್ಸ್ ತಂದಿದೆ. ಮತ್ತೆ ಅಲ್ಲಿ ಕಾಯಿ ಹೊಡಿಸ್ತಿರ್ತೀವಲ್ವಾ, ಮತ್ತೆ ರಾಘವೇಂದ್ರ ಹೋದಾಗ ಇನ್ನೊಂದು ದೊಡ್ಡ ಗೋಣಿಚೀಲ ತಗೊಂಬೇಕಿಲ್ಲ. ಇದ್ರ ಕಾಯಿ ಮತ್ತೆ ಇರ್ತಾವ ಹಸಬಟ್ಟೆ ಹಂಗೆ ಇಟ್ಕೊಳಕ್ಕೆ. ಅದ್ರ ಹಸಬಟ್ಟೆ ಇಟ್ಕೊಂಡು ಬೇಡ, ಇದ್ರ ಇಟ್ಕೊಂಡ್ಬಿಡೋದು. ತಕೊಂಡು ಅದು ಸೈಡ್ ಬ್ಯಾಗ್ ಇಟ್ಬಿಡು, ಅಲ್ಲಿ ಇಟ್ಟು ಬಂದ್ಬಿಡೋದು. ಸಂಸಾರ ಕಟ್ಕೊಂಡು ಹೋಗ್ತಾರೆ. ಮತ್ತೆ ಹಿಂಗೆ ಸದ್ಯ ಏನು ಸಿಂಗಲ್ ಇದ್ರೆ ಹೆಂಗಾದ್ರೂ ಹೋಗ್ಬೋದು. ಫ್ಯಾಮಿಲಿ ಆದ್ಮೇಲೆ ಹೆಂಗೆ ಹೋಗ್ಬೇಕು ಗೈಸ್.
ಬನ್ನಿ ರೆಡಿ. ಹೂವು ತಗೊಂಡಾರ, ಹೂವು ತಗೊಂಬಂದಾರ, ಇಟ್ಕೊಂಡಿಲ್ಲ ನೋಡ್ರಿ ನಾನು. ಖುಷಿ ಆದರೆ ಇವಾಗ ಅವಾಗ ನಂಗೆ ಸ್ಟ್ರೆಂತ್ ಇಲ್ಲ ಆಗೈತೆ ನನಗೆ. ಬೆಳೆ ಒಂದೇ ತಗೊಂಡ್ಲ, ಕನಕಾಂಬ್ರ ಒಂದೇ ಇಟ್ಕೊಂಡ್ಲ. ಕನಕಾಂಬ್ರ ಊಟ ತಗೊಂಬಂದಾರ, ಬೆಳೆ ಒಂದೇ ಇಟ್ಕೊಂಡು. ಕನಕಾಂಬ್ರ ಇದ್ರೆ ಇರಲಿ, ಕನಕಾಂಬ್ರ ಇಷ್ಟ ನನಗೆ, ಬೆಳೆ ಹೋಗಿಲ್ಲ ಅಷ್ಟು ಚಂದದಿ ಬಂದೇ ಇಟ್ಕೊಂತೀವಿ. ಇಟ್ಕೊಂಡು ಹೋಗೋದೆ, ಬ್ಯಾಗಲ್ಲಿ ಇರ್ತೈತೆ. ನಮ್ಮ ಮನೆಗೆ ಹೋಗುವಾಗ ಬಟ್ಟೆ ಒಗೆದು ಹಾಕಿದೆ, ಎಲ್ಲ ಮಂಚದ ಮೇಲೆ ಹಾಕಿ ಯಾರು ಇಲ್ಲಲ್ಲ. ಮತ್ತು ಇವಾಗ ಗಾಳಿ ಹಂಗಿದೆ, ಎಲ್ಲ ಇದಾಗುತ್ತೆ ಅಂತ ಮನೇಲಿ ವಾಚ್ ಕೊಡ್ಬೇಕಂತ ಗೈಸ್. ಎಲ್ಲ ನೋಗತ್ನ ಇದು ಒಂದು ಕೀಟಿಕೆಗೆ ಎಷ್ಟು ಬೇಕಾದಾಗ ಯೂಸ್ ಮಾಡಲ್ಲ, ಬೇಡವಾದಾಗ ಅದು ಕೊಡು ಇದು ಕೊಡು ತಲೆ ತಿಂತವ್ರೆ. ಅವ ಹಂಗೆ ಇರ್ಲಿ ಬಿಡ ಅಂತ ಬಿಸಿಲು ಹೇಳ್ತೀವಿ, ಹಂಗೆ ಇದಾಗ್ತದೆ ವೇಸ್ಟ್. ಆ ಫ್ರಿಜ್ನ ಇಟ್ಟಿನಿ ಇಡ್ಕೊಂಬತ್ತು ವಾಸ್ ತಕ್ಕೊಡು. ಅದು ಫ್ಯಾಬ್ಲ ರಸಂಬೇಕು ನಾನು ಹೊಂಟಿವಿ. ಬನ್ನಿ ಹೋಗೋ ಜರ್ನಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ನನ್ನ ಬ್ಯಾಗ್ ರೆಡಿ ಯಾವಾಯ್ತು. ಎಷ್ಟು ವಜ್ಜೆ ಇದೆ ಅಪ್ಪ. 2 ಜೊತೆ ನನ್ನೇ ಕದ ಹಾಕೊಂಡು ಹೋಗ್ಬಿಡ್ತಾರೆ. ಕದ ಹಾಕ್ಬಿಟ್ಟು ಬರ್ತೀನಿ ಬೇಗ ಮನೆಗೆ. ಬನ್ನಿ ಗೈಸ್ ಹೋಗತ್ತಕ್ಕಂತೀವಿ. ನೋಡಿ ಗೈಸ್, ನಾವು ಕುಡತ್ಲಿಂದ ಬಾಳಿಗೆ ಹೋಗುವಾಗ ಇಲ್ಲೊಂದು ನಮ್ಮ ಮನೆ ದೇವ್ರದ್ದು ಸ್ಥಾಪನೆ ಆಗಿದೆ, ಉರ್ಕುಂದಿರಣ್ಣ ಕಾಣ್ತಿದ್ದೇವ. ಇಲ್ಲಿ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತ. ಹಾಕ್ ಜೇಜಿ, ಹಾಕ್ ಜೇಜಿ ಮಾಡ್ಕೆ. ನೋಡಿ ದೇವ್ರು ಕಾಣುತ್ತೆ, ಕಾಣಬಾರ್ದು. ಕಾಣುತ್ತೆ ನೋಡಿ ಉರ್ಕುಂದಿರಣ್ಣ, ಅದಕ್ಕೆ ನಮಸ್ಕಾರ ಮಾಡ್ಕೊಂಡು ಬಾ. ಗೊತ್ತಾಗತ್ತೆ ಪಾಪ. ನಿಮ್ಮ ಯೂಟ್ಯೂಬರ್ ಪರಿಸ್ಥಿತಿ ಹೆಂಗಿದೆ? ಕೈ ಕಾಲೆಲ್ಲ ಮಕ ಎಲ್ಲ ಬಾತೋಗ್ಬಿಟ್ಟಿದೆ. ಅಲ್ಲ ಗೈ 12 ಗಂಟೆಗೆ ತಡಿ ಲಾರಿ ಹೋಗಿ ಯಾವ ಆಯ್ತಲ್ಲ, ಕುಪ್ಪಗಲ್ ಕಪ್ಪಗಲ್ ಇಲ್ಲೇ ಬರ್ತದೆ, ಅಲ್ಲಿ ಕುಪ್ಪಗಲ್ ಇದು ಕುಪ್ಪಗಲ್ಲ. ಯಾವ ಊರ ನಂಗೆ ಗೊತ್ತಿಲ್ಲ. ಅಲ್ಲೈತಲ್ಲ ಕುತ್ತುಂಬ ಅಕ್ಕ, ಇದು ಯಾವ ಊರ? ಕುಪ್ಪಗಲ್. ಯಾವ ಊರು? ಕುಪ್ಪಗಾಳು ಇಡೀ ಯಾವ ಕೇಳೋದು ಮಾಡಿದೆ. ಕುಪ್ಪಗಲ್ ತೆಗಿಯ ಹೇಳಕ್ ಕುಂತೀನಿ ನಾವು ಸ್ಟಾರ್ಟ್ ಮಾಡಿದ್ವಿ. ಹಾಂ, ಕುಪ್ಪಗಲ್ಲ ನಾವು ನೋಡಿಗೆ 12 ಗಂಟೆಗೆ ಕುಡ್ತೀನಿ ಬಿಟ್ಟವರು 12 ತನಕ ಸ್ವಲ್ಪ ಬಸ್ ಸ್ಟ್ಯಾಂಡಾಗ ಅಲ್ಲೇ ಇದೀವಿ. ಯಾಕಂದ್ರೆ ನಮ್ಮ ತಂಗಿ 2-3 ದಿವಸ ಅದು ಕರೆಯಕ ಬಾ, ನೀನು ಬಂದರೆ ಬಸ್ಸಿಗೆ ಹೋಗೋಣ ಅಂತೇಳಿ ಹಾಕಿ ಬರಕಲ್ಲ ಹೋಗೋ ಟೈಮಿಗೆ ಕರ್ತೀಯ ನೀನು ಅಂತ ಕೇಳಲು. ಮತ್ತೆ ಅಷ್ಟು ಕರೆದ್ರೂ ಇದು ಮಾಡಿಲ್ಲ. ಆಮೇಲೆ ಬರ್ತಾಂತ ಬಸ್ ಸ್ಟ್ಯಾಂಡಾಗಿ ಸ್ವಲ್ಪ ಅಲ್ಲಿ ಇಲ್ಲಿ ತಿರುಗಾಡಿ ಅಲ್ಲಿ ಮತ್ತೆ 12 ಗಂಟೆಗೆ ಬಿಟ್ಟಿವಿ. ಅಲ್ಲಿ ಕುಂತವ್ರಿ ಟೈಮ್ ಅಷ್ಟೇ 1:45 ಹೆಂಗೆ ಕುಂತಾರೆ ಹಂಗೆ ಕುಂತು ಯಪ್ಪ ಕಾಲು ಕೈ ಹಿಡಿದು ಬಿಟ್ಟೋಗೈತೆ. ಅದ್ರಾಗ ಈ ಬ್ಯಾಗ್ ಮುಂದಕ್ಕೆ ಈತ ಮತ್ತೆ ಲೊಕೇಶನ್ ಅಂದು ಹಿಂಗೆ ಹಿಡ್ಕೊಂಡಿರಿ, ಮತ್ತೆ ವಿಡಿಯೋ ಮಾಡೋದು ಒಂದು ಹಿಂಗೆ ಸಾಕಾಗ್ಬಿಟ್ಟು ವಿಡಿಯೋ ಏನು ಮಾಡಿಲ್ಲ ಬಿಡುಗೆ, ವಿಡಿಯೋ ಮಾಡಿಲ್ಲ. ನೋಡ್ಕ ಅಂತ ನಿಂದ್ರಿಸ್ತಾನೆ ಎಗ್ರು ಬಿಡ್ತಿದ್ದೆ, ನಿಂದ್ರಿಸಿಲ್ಲ ಅಂದಿದ್ರೆ ಸಾಕಾಗ್ಬಿಟ್ಟಿದ್ದೆ. ಹಿಂದೆ ನೋಡಿ ಬ್ಯಾಗ್, ಹೂವು ಎಲ್ಲ ಬ್ಯಾಗ್ ಇಟ್ಟು ಬ್ಯಾಗ್ ಅದಾವ. ನೀರು ಕುಡಿಯಕ್ಕೆ ಇಳಿದೀವಿ. ಎಷ್ಟೊತ್ತು ಒಬ್ಬೊಬ್ರು ಹೆಂಗೆ ಗೊತ್ತ, ಮೊದಲೆಲ್ಲ ನನಗೆ ಇಷ್ಟ ಆಗ್ತಿತ್ತಪ್ಪ ಹಂಗೆಲ್ಲ. 2-3 ಟೈಮ್ ಗಾಡಿ ಮೇಲೆ ಬಂದಿಲ್ಲ, ಆಗ ಅನಿಸ್ತಿದ್ದಿಲ್ಲ. ಹಿಂಗೆ ಆಡದಲ್ಲಿಂದ ಆದಲ್ಲಿಂದ ನೀರು ಎದುರಾಗಿಟ್ಟಿಯ ನೋಡ್ರಿ. ಮಾವಿನಕಾಯಿ ತೊಗೊಳ್ಳಿ, ತಿಂಡಿ ಪೂರ್ತಿ. ನಮ್ಮ ನೋಡ್ರಿ ಸಿಂಹ నీకేం నచ్చావో అవల్లా తీసుకొని పోయి ఏమనుకుంటా
నువ్వు వేరే ఉండమ్మా నాకు తెల్లమ్మ ಕಟ್ ಮಾಡ್ಕೆ ಬೇಸ್ ನೋಡಿ ಮ್ಯಾಂಗೋ ತಗೊಂಡು ಬಂದು ಸ್ವಲ್ಪ ಹೊತ್ತು ಕುತ್ಕೊಂಡು ನೀರು ಕುಡಿದು ಏನಂತಂದು ಹೋಗೋಣ. ಇನ್ನು ನಾವು ಇವಾಗ ಮಂತ್ರಾಲಯ ರೂಟ್ ಇದೆ, ಆಮೇಲೆ ಬಂದು ಆ ಗಿಡದ ಬಗಲ ಹಂಗೊಂದು ರೂಟ್ ಇದೆ. ಕಮಾನ್ ಕಾಣಿಸ್ತಿಲ್ಲ. ಆ ಕಮಾನ್ದಾಗ ನಮ್ಮ ಮನೆ ದೇವ್ರು ಹುಡ್ಕೊಂಡಕ್ಕೆ ಹಂಗೆ ಹೋಗೋದು. ಅಲ್ಲಿ ಅವ ಎತ್ಕೊಂಡು ನಿಂತಿರಲ್ವ, ಅಲ್ಲಿ ನಿಂತಿರಲ್ವ ಹಂಗೆ ಸೀದೊಂದು ರೂಟ್ ಇದೆ. ಅಲ್ಲಿ ಕಮಾನ್ ಹಂಗೆ ಹೋಗ್ಬೇಕು ಹುರ್ಕುಂದಕ್ಕೆ. ತಡಿಗೆ ತೋರಿಸ್ತೀನಿ. ಕಮ್ಮನಲ್ಲೇ ಇದೆ, ಕಾಣ್ತಿಲ್ಲ ಗಿಡಗಳು ಅದು. ಹಂಗೆ ಹೋಗ್ಬೇಕು, ಅಲ್ಲಿ ಕಮ್ಮನ್ ಕಾಣ್ತಿದೆ, ಅಲ್ಲಿ ಹೋಗ್ಬೇಕು ಹಂಗೆ ಸೀದಾ. ಸ್ವಲ್ಪ ತಿಂದು ಸ್ವಲ್ಪ ಹೊತ್ಕೊಂತು ನೀರು ಕುಡಿದು ಮತ್ತೆ ಸ್ಟಾರ್ಟ್ ಮಾಡ್ಬೇಕು ಜರ್ನಿ. ಓಕೆ ಗೈಸ್, ರೆಸ್ಟ್ ಮಾಡಿದ್ದಾಯಿತು. ಲೆಟ್ಸ್ ಸ್ಟಾರ್ಟ್ ಜರ್ನಿ. ಮತ್ತೆ ಲೆಟ್ಸ್ ಗೋ. ನಮ್ಮ ಫ್ರೀ ನೋಡಿ, ಅವನಿಗೆ ಬಿಸ್ಕೆಟ್ ಕೊಟ್ಟೀನಿ. ಅವ್ನು ಮ್ಯಾಂಗೋ ತಿನ್ನಲಿಲ್ಲ, ಸ್ವಲ್ಪ ಉಳ್ಳುಗಳಿಗೈತಂತ. ಪ್ರಿಯ ಸೂಪರ್ ಬಿಸ್ಕೆಟ್. ಇವಾಗ ಹಿಂಗದ್ರೆ ನಾಳೆ ಇಬ್ಬರು ತಂದೆ ಮಗ ಬೋರ್ಡ್ ಹಾಕ್ತಾರೆ. ಬನ್ನಿ ಹೋಗೋಣ. ಬಾಪ ಹೊತ್ತಾತ ಇನ್ನಲ್ಲಿ ರೂಮ್ ನೋಡ್ಕೊಂಡು ಸರಿಗಲ್ಲ. ನೋಡಿ ಸ್ಟಾರ್ಟಿಂಗ್ ಬಂತು ಮಂತ್ರಾಲಯ ರಾಘವೇಂದ್ರ ಗೋಪುರ ಕಾಣ್ತಿದೆ ಅಲ್ವಾ, ಅಲ್ಲರಿಂದ ಸ್ಟಾರ್ಟ್ ಬಂತು. ಕಮ್ಮನ್ ಇನ್ನು ಒಳಗೆ ದೊಡ್ಡ ಕಮ್ಮನ್ ಇಲ್ಲಿಂದ ಇಲ್ಲ ಅಂದ ಆಂಜನೇಯ ಗುಡಿ ಇಲ್ಲ ಐತಲ್ಲ, ಬಂತಲ್ಲ ಅಭಯ ಆಂಜನೇಯ. ಕುದುರೆ ವರ ಮಂತ್ರಾಲಯದಲ್ಲಿರುವ ಕರದಲ್ಲಿಗೆ ಬರುವುದು ಆಂಜನೇಯ. ಇವಾಗ ಹೋಗ್ಬೇಕು ಮುಂದೆ, ಅಲ್ಲಿ ರೋಡ್. ಇದು ಗೋಶಾಲೆ ಓದ್ತೇನಲ್ಲ, ಇನ್ನು ಮುಂದೆ ಇದೆ. ಇಲ್ಲ ಇನ್ನು ಮುಂದೆ ಇದೆ ಆ ಕಡೆ ರೋಡ್. ಇಲ್ಲ ಇಂಥವ್ರು ಮುಂದೆ ಇರ್ಬೇಕಿತ್ತು. ಇಲ್ಲೇ ಕಮ್ಮನಿಂದ ಬಂದ್ಬಿಟ್ರೆ ಆಯ್ತು. ಇಲ್ಲಿಂದ ಫುಲ್ ರಾಘವೇಂದ್ರನ ಫೋಟೋಸ್ಗಳು ಎಲ್ಲ ಇರ್ತವೆ. ಬಂತಲ್ಲ ಅಲ್ಲಿ ಗೋಶಾಲೆಗ ಇದೆ ಗೋಶಾಲೆ. ನಾನು ಅದಕ್ಕೆ ಹೇಳಿದೆ, ಇದು ಗೋಶಾಲೆ ಆಗ್ತದೆ ಆಂಜನೇಯ ಬರೋದು. ಇಲ್ಲೇ ಅಲ್ಲದ ಒಳಗೆ ಕಾಣೋ ಒಂದು ಬಿಟ್ಟಿತ್ತದ ಅದಾಗ ಒಳಗೆ ಆಕಳಗಳು ಸಾಕಿನಿ. ಗಾಡಿ ಹೋಗ್ತಾರ ಶೇಕ್ ಹಾಕೋದ ಫೋನ್ ಏನಂತೆ ಮಕ್ಕಳ ಸೈಡ್ ಬರ್ತೀವಿ ಗೋದ್ನ ಹೋಗ್ತೀವಿ. ಗೋಶಾಲೆ ಎಂಟ್ರೆನ್ಸ್. ಬನ್ನಿ ಇವಾಗ ಒಳಗೆ ಹೋಗೋದಲ್ಲಿ ರಾಘವೇಂದ್ರ ಜಲ ಪ್ರಸಾದ ಸಿಗುತ್ತಿಲ್ಲ. ಅಲ್ಲಿ ಕೂಡ ಸಿಗ್ತದೆ, ಇಲ್ಲಿ ಕೂಡ ಸಿಗ್ತದೆ. ಮಳೆ ಅಂತೂ ಫುಲ್ ಬರ್ತಿದೆ. ಇಲ್ಲಿ ಮಳೆ ಬರ್ತಿದೆ ಅಂದರೆ ಫೋನ್ ಬಸಿಟ್ಕೊಂಡಿದೆ, ಆಮೇಲೆ ಮಳೆ ಏನು ಬರ್ತಿಲ್ಲ. ಫೋನ್ ಮಳೆ ಬಂದು ಬ್ಲರ್ ಕಾಣಿಸುತ್ತೆ. ಇನ್ನು ಇದು ಕಮಾನ್ ಬಂದರೆ ಬಂತು. 4 ಕಡೆಗೆ ರಾಘವೇಂದ್ರ ಕಾಣ್ತಿದೆ ಅಲ್ಲಗೆ. ಇಲ್ಲಿ ಬಂದು ಹಿಂಗೆ ಒಳ್ಳಿದ್ರೆ ಆಯ್ತು. ಇನ್ನು ಇಲ್ಲಿ ಹೋಗೋ ದಾರಿಗೆ ರೂಮ್ ಕೊಡ್ತೀವಿ ಬರ್ರಿ ರೂಮ್ ಹೊರಡ್ತೀವಿ ಬರ್ರಿ ಅಂತಾರೆ ಅಂಗಡಿ. ನಮ್ಮ ಬೈಕ್ ಒಳಗೆ ನಾವು ಹೋಗುತ್ತೆ. ಪೊಲೀಸರು ಅದಾರ, ಇಲ್ಲೇ ಬಿಡುವಾಯ್ತು. ಅಲ್ಲಿ ಒಳಗೆ ಹೋಗಿ ಬಿಡ್ತಾರೆ. ರೂಮಿಗೆ ಕರೀತಾರೆ ಅಂದಲ್ವಾ, ರೂಮಿಗೆ ಬನ್ನಿ. ಹಬ್ಬ ಹೇಳಿತೀನಿ ತಡಿ. ಹೇಳಿಯಪ್ಪ. ಫಸ್ಟ್ ರಾಘವೇಂದ್ರಕ್ಕೆ ಬಂದಾಗ ಇದೇ ರೂಮಲ್ಲಿ ಇಳ್ಕೊಂಡಿದ್ವಿ. ಲೋಡ್ ಬಾಪ
ಹಾಂ ಏನು ಚಪ್ಪಲಿ ಬಿಡ್ಬೇಕಾ ಅಲ್ಲಿ ಬಿಡ್ಬೇಕು ತಡಿನ ನೋಡಿ ಮಳೆ ಬಂದು ಎಲ್ಲ ಇದಾಗ್ಬಿಡು ನಮ್ಮ ಅವ್ರು ಒಳಗೆ ಹೋಗ್ಯಾರ ಇದಕ್ಕೆ ಇಷ್ಟೊತ್ತಕ್ಕಂದು ಬೆಳಕು ಹಾಂ ಬಿಚ್ಚಬೇಡ ತಡಿ ಪಾಪ ಒಳಗೆ ಹೋಯ್ತು ನಾವಲ್ಲಿ ಮೇಲೆ ಇರೋ ರೂಮ್ನಾಗ ಹೋಗಿದ್ವಿ ಅವಾಗ ಇದೆಲ್ಲಿಗೆ ಹೋಗೋರು ಹಿಂಗ ಏನ ನೋಡಿ ರಾಘವೇಂದ್ರಕ್ಕೆ ಬಂದ್ವಿ ರೂಮ್ ಹುಡುಕ್ತಿದ್ವಿ ಇನ್ನು ರೂಮ್ ಅವ್ರು ಹೇಳೋ ದುಡ್ಡಿಗೆ ನಾವು ಹೇಳೋ ಇದಕ್ಕೆ ಅಡ್ಜಸ್ಟ್ ಆಗ್ತಿಲ್ಲ ಅದಕ್ಕೆ ಸುಮ್ಮನೆ ಹುಡುಕ್ತಿದ್ವಿ ಅಂದರೆ ಫಸ್ಟ್ ಗುಡಿ ದರ್ಶನ ಮಾಡ್ಕೊಂಡು ಹೋಗಿ ಹೋಗೋಣ ಅಂತ ಸುಮ್ಮನೆ ಇದೀವಿ ನಾವು ಒಂದೇ ಕೇಳಿದ್ವಿ ಆಮೇಲೆ ಈ ಕಡೆ ಬಂದ್ವಿ ಎಷ್ಟು ಬಂದಿದೆ ಪ್ರಶಾಂತವಾಗಿದೆ ಗುಡಿ ನೋಡಿ ಎಷ್ಟು ಜನ ಸಂಡೇ ಅಲ್ವಾ ಅದ್ರಿಂದ ಎಷ್ಟು ಜನ ಇದ್ದಾರೆ ಫ್ರೀ ಫ್ರೀ ನಿಂತ್ರಪ್ಪ ಎತ್ತಿಯಪ್ಪ ಅದಷ್ಟೇ ಇರ್ತದ ನಮ್ಮ ನೋಡಿ ರೂಮ್ ನೋಡೋಕೆ ಹೊಂಟಿ ನಮ್ಮ ಪ್ರಿಯಾಂಶ್ ಅಲ್ಲಿ ಹೊಂಟಾನೆ ನಮ್ಮವ್ರು ಅವಲ್ಲೆರ ಮೇಲೆ ಹೋಗಿದ್ದಾರೆ ನಾವು ರೂಮ್ ನೋಡೋಕೆ ಹೋಗ್ಕೊಂತೀವಿ ಹೋಗ ಮೆಲ್ಲಕೋ ಎಲ್ಲಿರ್ತ ಕೇಳ್ತೀಯಾ ರೂಮು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಒಂದು ಡೇ 24 hours ಇರೋಕ್ಕೆ 2,000 ರೂಪಾಯಿ ಅಂತೆ ಒಂದು ದಿನ ಅದು ಇಬ್ಬರೇ ಮತ್ತು ಜಾಸ್ತಿ ಜನ ಇದ್ರೆ ಮತ್ತೆ ಜಾಸ್ತಿ ಅಂತ ನಾವಿಬ್ಬರು ಲೆಕ್ಕ ಹಾಕಿ ಒಬ್ರಿಗೆ 1,000 ನೋಡಿ ಇಲ್ಲಿ ಬಿಟ್ಟು ಲೆಕ್ಕ ಹ್ಞೂ ಅವರು ಇಲ್ಲಿ ನಿನಗೆ ಹೇಳಿದ್ರ ಇನ್ನೊಬ್ರು ಕಸ್ಟಮರ್ ಬಂದಿದ್ರಲ್ಲ ಈಗ 3 ಬೆಡ್ ನೋಡಕ್ಕೆ ಹೋಗಿದ್ದಾರೆ ನೀವು ಈ ಟೈದಕ್ಕೆ ನಾನು 3 ಬೆಡ್ ತಾಣಕ್ಕಂತನ ಅಂತ ನಾನು ಯೋಚನೆ ಮಾಡಕ್ಕಂತಿದ್ದೆ ಬನ್ನಿಗೆ ಮತ್ತೆ ಹೋಗೋದು ನೋಡಿ ರೂಮ್ ತಗೊಂತಿದ್ದೀವಿ हम रूम क्लीन करते हैं तुम फिर बाद में नहीं ಇದೇ ರೂಮ್ दे दो हमने खाली कर दिया ಎಲ್ಲೇ ರೂಮ್ ತಗೊಂತಿರೋದು ಒಳಗೆ ಹೋಗ್ಬೇಕು आएंगे टॉयलेट वगैरह जाएंगे तो कोई दे दो ಫೈನಲಿ ರೂಮ್ ಸಿಕ್ಕಿತ್ತು ಹೊಂಟೀವಿ ಎತ್ತಿ ಬಿಡ್ತಿದ್ದೆ ಎಷ್ಟು ಮಿಸ್ ಕದ ಹಾಕತ್ತು ಪಾಪ ಬರ್ತಾನ ನೋಡಿ ಫೈನಲಿ ಒಂದು ರೂಮ್ ಡಬಲ್ ಬೆಡ್ರೂಮ್ ಅಲ್ಲ ಸಿಂಗಲ್ ಡಬಲ್ ಬೆಡ್ಡು ನೋಡಿ ಬೆಡ್ರೂಮು ಒಂದು ದಿನಕ್ಕೆ 2,000 ಎಷ್ಟು ದುಡ್ತಿರ್ಬೋದು ಇವ್ರು ಬಾಬಾ ನಿರುವಿಲ್ಲ ಮತ್ತು ಇವಾಗ ನಾವಿಬ್ಬರು ಆಗಿದ್ರೆ ನಮ್ಮಮ್ಮ ಅವರೆಲ್ಲ ಬಂದಿದ್ರೆ ಎಲ್ಲೋ ಅನ್ಕೊಂಡು ಹೋಗ್ತಿದ್ದೀವಿ ಇವರು ಆ ಥರದವ್ರಲ್ಲ ಎಲ್ಲಾದರೂ ಮಕ್ಕಂಡು ಹೋಗೋಣ ಅಂದ ಎಲ್ಲ ಸಪತ್ತಿದ್ದ ಹಾಂ ಇನ್ನು ಪ್ರಿಯಾಂಶ್ ಬಿಟ್ಟದನಲ್ವ ಯಾವ್ದಾರ ಬೇರೆ ಮಳೆ ಒಂದು ಬರ್ತಿದೆ ಹಾಗಾಗಿ ಮತ್ತೆ ಏನು ಮಾಡೋಕ್ಕಾಗಲ್ಲ ಇರಬೇಕು ಅಂತ ಇದ್ದಂಗೆ ಸ್ವಲ್ಪ ಕಷ್ಟ ಆಗುತ್ತೆ ಬೇರೆ ಯಾರಾದರೂ ಪಾಪ ದೂರ್ಲೇನು ಬರ್ತಿರ್ತಾರೆ ಸುಮ್ಮನೆ ಇರ್ಬೇಕಂತ ಈ ಥರ ರೂಮ್ ಇಷ್ಟಿಷ್ಟು ರೇಟ್ ಹೇಳಿದ್ರೆ ಆಯ್ತು ಕೈಸಲ್ಲ ಏನು ಮಾಡೋಕ್ಕಾಗಲ್ಲ ಇಷ್ಟಿದೆ ನೋಡಿರಿ
ತಗೊಂಡಿದ್ರು ಮಿಷೆ. ಅಲ್ಲಿ ಬಾತ್ರೂಮು ಇದೆ. ಜೊತೆಗೆ ಇದೆ ಬೆಡ್. ಇದು ಒಂಥರ ಬಾಲ್ಕನಿ ಇದ್ದಂಗಿದೆ ಅಷ್ಟೇ. ಆದ್ರೂ ಒಂಥರ ಸ್ಮೆಲ್ ಇದೆ ಗೈಸ್. ಏನು ಮತ್ತೆ ಅಡ್ಜಸ್ಟ್ ಮಾಡ್ಕೊಂಡಿರ್ಬೇಕಷ್ಟೆ. ಇಲ್ಲೊಂಥರ ಬಾಲ್ಕನಿ ಇದೆ ಇಷ್ಟೇ. ಬಾಕ್ಸ್ ಬತ್ತಿ ತಗೊಂಬಂದಿದ್ವಲ್ವ, ತರಕ್ಕೆ ಹೋಗಿದ್ದಾರೆ. ಊಟ ಮಾಡ್ಬೇಕು. ಅವೆಲ್ಲ ಎಷ್ಟೊತ್ತಾಗಿದೆ, ಊಟ ಮಾಡೇ ಇಲ್ಲ. ಅಸಲು ಊಟ ಮಾಡಬೇಕು, ರೆಸ್ಟ್ ಮಾಡಬೇಕು ಸ್ವಲ್ಪ ಹೊತ್ತು. ಅವ್ರು ತಗೊಂಬಲ್ಲಿ ಮತ್ತೆ ಕಾಣ್ತೀನಿ. ರೂಮ್ ಅಂತ ಹೋದ್ರು. ಹಾಂ ಏನಪ್ಪ ಅವ್ರು ಅಡುಗೆ ಊಟ ಮಾಡೋಣ ಬನ್ನಿ. ಚಟ್ನಿ ಸಾರು ಒಂದೇ ಪ್ಲೇಟ್ ತಂದಿವಿ. ಊಟ ಮಾಡಬೇಕು. ರೊಟ್ಟಿ ಗಟ್ಟಿ ಪಪ್ಪು ಕಾಳು ಊಟ ಮಾಡ್ತೀವಿ. ಊಟ ಮಾಡ್ಕೊಂತೀವಿ. ಹಾಯ್ ಗೈಸ್, ನೋಡಿ ರೆಡಿ ಆಗಿ ಮತ್ತೆ ಇವಾಗ ದೇವಸ್ಥಾನ ಹತ್ರ ಹೋಗಿ ಬರೋಣ. ಅವಾಗ ನಾವು ಬರ್ತಿದ್ವಲ್ಲ ಗೈಸ್, ಅವಾಗ 7 ಗಂಟೆ ಮತ್ತೆ ತೇರು ಎಳಿತಿತ್ತು. ಅಲ್ಲಿ ಸುತ್ತ ಹೇಳ್ತಾರಲ್ಲ, ಬೆಳ್ಳಿದು ಹೇಳ್ತಾರೆ, ಬಂಗಾರದ ಗುರುವಾರ ಹಂಗೆ ಹೇಳ್ತಾರಲ್ಲ. ಅದಕ್ಕೆ ನೋಡ್ಕೊಂಬರೋಣ ಅಂತ ಹೋಗ್ತಿದ್ವಿ. ಸೆಲ್ಫಿ ಸ್ಟಿಕ್ ತಗೊಂಡಿದ್ದೆ. ಇದು ಇವತ್ತು ಯೂಸ್ ಆಗಲ್ಲ ಅಂತಂತೀನಿ. ಅದಕ್ಕೆ ಇದು ತಗೊಂತೀನಿ ಅಂದ್ರೆ ಇವರು ಬೇಡ ಅಂತ ಇದು ಮಾಡಿದ್ದೀನಿ. ಇನ್ನು ಹೋಗೋಣ ಬನ್ನಿ. ಹಣಿ ಹೆಣ್ಮಕ್ಳಿಗೆ ಕುಂಕುಮ ಇದ್ರೆ ಚಂದ ಬರ್ತಿಲ್ಲ, ತಂದಿಲ್ಲಪ್ಪ, ಏನಿಲ್ಲ. ಹೋಗೋಣ ಬನ್ನಿ. ನೋಡಿ ಹಿಂಗೆ ಕಾಣ್ತಿದೆ ಕನ್ನಡ ಎದ್ರಿ. ಬನ್ನಿ ಗೈಸ್ ಹೋಗೋಣ. ನೋಡಿ ಗೈಸ್, ಹೊಂಟೀವಿ ಕೆಳಗಡೆ. ನೋಡ್ರಿ ಹೋಗೋಣ ಬನ್ನಿ. ಕ್ಯಾಂಟೀನ್ ಇಡೀ ಲಾಸಲ್ಲಿ ಗೈಸ್. ಇನ್ನು ತಗೋಬೇಕು. ಇನ್ನು ಗೈಸ್ 7 ಗಂಟೆ ಸುಮಾರು ಆಗಿತ್ತೆ. ನಾವು ಮತ್ತೆ ಗುಡಿಗೆ ದರ್ಶನಕ್ಕೆ ಹೋಗಿದ್ವಿ. ಇನ್ನು ನಾವು ಮಧ್ಯಾಹ್ನ ಊರಿಂದ ಬಂದ ತಕ್ಷಣ ಯಾವ ದೇವಸ್ಥಾನಕ್ಕೆ ಹೋಗಲಿ, ಊರ್ಲಿಂದ ಈ ಥರ ದೇವಸ್ಥಾನಕ್ಕೆ ಹೋಗ್ತಿದ್ದೆ ಅಂದಮೇಲೆ ಫಸ್ಟ್ ದರ್ಶನ ಮುಗಿಸ್ಕೋಬೇಕಂತ ನನ್ನಮ್ಮ ಹೇಳ್ಕೊಟ್ಟಿದ್ದದ್ದು. ಹಾಗಾಗಿ ಅವಾಗಲೇ ಹೋಗಿದ್ವಿ. ಇನ್ನು ಹೋಗಿದ್ರೆ ಇದು ಕ್ಲೋಸ್ ಆಗಿತ್ತು ಗುಡಿ. ಹಾಗಾಗಿ 7 ಗಂಟೆಗೆ ಓಪನ್ ಮಾಡ್ತಾರೆ. 6 ಗಂಟೆ ಇಲ್ಲಾಂದರೆ 7 ಗಂಟೆಗೆ ಇದು ಗುಡಿ ಓಪನ್ ಮಾಡ್ತಾರೆ. ಅವಾಗ ಹೋಗಿ ಅಂತೇಳಿ ನಾವು ರೂಮ್ ತಗೊಂಡಿದ್ವಲ್ವ, ಅವ್ರು ಹೇಳಿದ್ರು ಅವಾಗ ಓಪನ್ ಮಾಡ್ತಾರೆ, ಅವಾಗ ಹೋಗಿ ಅಂತೇಳಿ. ನಾವೆಲ್ಲ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ನನ್ನ ಹಸ್ಬೆಂಡ್ ಮಲ್ಕೊಂಡಿದ್ರು. ನನಗೆ ನಿದ್ದೆ ಕಮ್ಮಿ ಮಾಡೋದು. ಹಾಗಾಗಿ ನಾನು ಸ್ವಲ್ಪ ಎಡಿಟಿಂಗ್ ಅದಿತ್ತು. ಅಂದರೆ ವಿಡಿಯೋ ಏನು ಬಿಟ್ಟಿದ್ದಿಲ್ಲ, ನಾನು ಶಾರ್ಟ್ಸ್ ಬಿಡ್ತಿದ್ದೆ. ಹಾಗಾಗಿ ಇನ್ನು ಅವ್ರು ಸ್ವಲ್ಪ ರೆಸ್ಟ್ ಮಾಡಿ, ಇನ್ನು ನಾನು ಸ್ವಲ್ಪ ಮುಖ ತೊಳ್ಕೊಂಡು, ಅವರು ಮುಖ ತೊಳ್ಕೊಂಡು ಇನ್ನು ಗುಡಿ ಒಳಗೆ ಹೋದ್ವಿ. ಇನ್ನು ಗುಡಿ ಒಳಗೆ ನೋಡಿ ಪೂಜೆ ಮಾಡ್ತಿದ್ರು. ಒಳಗಡೆ ಏನು ನಡೆಯುತ್ತೆ ಇಲ್ಲಿ ಹೊರಗಡೆ ಸ್ಕ್ರೀನಲ್ಲಿ ತೋರಿಸ್ತಾರೆ ಪೂಜೆ ಮಾಡೋದು ಎಲ್ಲ. ಪೂಜೆ ನಡೀತಿತ್ತು. ಮಂಗಳಾರತಿ ಆಗೋ ಟೈಮಿಗೆ ಗುಡಿಗೆ ಹೋಗಿದ್ವಿ. ಈ ಥರ ಒಂಥರ ಪಾಸಿಟಿವ್ ವೈಬ್ ಕೊಡುತ್ತೆ ಗೈಸ್. ಮಂಗಳಾರತಿ ಆಗೋ ಟೈಮಿಗೆ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದರೆ ನಮ್ಗೆ ಒಳ್ಳೇದಾಗುತ್ತೆ. ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ. ಇನ್ನು ಈ ರಾಘವೇಂದ್ರಕ್ಕೆ ಬಂದ್ರಂತ ಎಷ್ಟು ನೆಮ್ಮದಿ ಅಂದರೆ ಅಷ್ಟು ನೆಮ್ಮದಿ ಸಿಗುತ್ತೆ. ಇನ್ನು ಎಲ್ಲ ಕಡೆ ನೋಡ್ತಿರ್ಬೋದು ವಿಡಿಯೋಸಲ್ಲಿ ಎಲ್ಲ ಹಾಗೆ ಆಲ್ಮೋಸ್ಟ್ ಎಲ್ಲರೂ ಇವಾಗ ಸೋಷಿಯಲ್ ಮೀಡಿಯಾದಿರೋ ಕಾರಣಕ್ಕೆ ಎಲ್ಲರೂ ನೋಡ್ತಿರ್ಬೋದು ನೆಮ್ಮದಿ ಎಲ್ಲಿದೆ ಅಂದರೆ ರಾಯರ ಗುಡಿಯಲ್ಲಿದೆ ಅಂತ. ಆಲ್ಮೋಸ್ಟ್ ಎಷ್ಟೋ ಜನ ಇಟ್ಟಿರ್ತಾರೆ, ನೋಡಿರ್ತೀವಿ, ನಾವು ಅದನ್ನು ಸ್ವೀಕರಿಸಿರ್ತೀವಿ. ಎಷ್ಟು ನೆಮ್ಮದಿ ಗೊತ್ತಾ ಗೈಸ್. ಅಪ್ಪ, ಎಷ್ಟು ಮನಸ್ಸಲ್ಲಿ ಎಷ್ಟು ಬೇಜಾರಿರಲಿ, ಆ ಸ್ಥಳಕ್ಕೆ ಹೋದರೆ ಅಂತ ಅಷ್ಟು ನೆಮ್ಮದಿ, ಪ್ರಶಾಂತ, ಅಷ್ಟು ನಿಶಬ್ದ, ಅಷ್ಟು ಮನಸ್ಸಿಗೆ ಎಷ್ಟು ಖುಷಿ ಕೊಡುತ್ತೆ ಅಂದರೆ ಅಷ್ಟು ಖುಷಿ ಕೊಡುತ್ತೆ. ಆ ಗುಡಿಗೆ ಹೋದ್ರೇ ಅಷ್ಟು ಇದು ನನಗೇನು ಸಖತ್ ಇಷ್ಟ. ಇನ್ನು ಈ ಬರೋಕ್ಕೆ ಕಾರಣ ಮೇನ್ ಬಂದು ಪ್ರಿಯಾಂಶಿಗೆ ಮೊನ್ನೆ ರೀಸೆಂಟಾಗಿ 1-2 ವಾರ ಇಲ್ಲ, ಒಂದು ಸ್ವಲ್ಪ ಜಾಸ್ತಿನೇ ಆರಾಮಿದ್ದಿಲ್ಲ ಗೈಸ್. ಒಂದು 15 ದಿವಸ ಹಂಗೆ ಫುಲ್ಲು ನಿಜ ಏನು ಹೇಳ್ಬೇಕಂದ್ರೆ ಎಲ್ಲ ನಾವು ನಮ್ಮ ಮನೇಲಿರೋದು ನಾನು, ನನ್ನ ಹಸ್ಬೆಂಡ್, ನಮಗೆ ಬಿಟ್ಟು ಬೇರೆ ಯಾರಿಗೆ ಗೊತ್ತಾಗಲ್ಲ ಅವ್ನು ಹೆಂಗಿದ್ದಾನೆ ಹೆಂಗಿಲ್ಲ ಅಂತೇಳಿ. ಅದರಲ್ಲಿ ಒಬ್ಬನೆಲ್ವ ತುಂಬ ಮುದ್ದು ಮಾಡ್ಕೊಂಡು ನೋಡ್ಕೊತಿದ್ದೀವಿ. ಅವ್ನಿಗೆ ಏನಾದರೂ ನಮ್ಮಿಬ್ಬರು ತಡ್ಕೊಳಕ್ಕಾಗಲ್ಲ. ದೊಡ್ಡವ್ರು ಯಾರನ್ನ ಇದ್ದರೆ ಏನಾಗಲ್ಲ ಬಿಡು ಅನ್ನೋಕ್ಕೆ. ಆ ಥರ ಇದ್ದಾಗೆ ನಾವು ಯಾರನ್ನೂ ನಂಬಲ್ಲ. ನಾನು ಆಗಲಿ ನನ್ನ ಹಸ್ಬೆಂಡ್ ಆಗಲಿ, ನಾನು ಪ್ರತಿ ಸತನೂ ಹೇಳ್ತೀನಿ, ನಾವು ಯಾರನ್ನೂ ನಂಬಲ್ಲ, ನಂಬಿದ್ರೆ ದೇವ್ರನ್ನ ನಂಬ್ತೀವಿ ಅಂತೇಳಿ. ಹಾಗಾಗಿ ಅವ್ನು ಪೂರಾ ವೀಕ್ ಆಗಿಬಿಟ್ಟಿದ್ದ. ನಮಗಂತೂ ನಿಜ ಗೈಸ್ ಎಷ್ಟು ಟೆನ್ಷನ್ ಆಗಿತ್ತು ಅಂದರೆ ಕಣ್ಣೀರು ಹಾಕಿದ್ದೀನಿ ನಾನಂತೂ, ನನ್ನ ಹಸ್ಬೆಂಡು ನಾನಿಬ್ಬರು. ಅವ್ನು ಆರಾಮಾಗ್ತಿಲ್ಲಲ್ಲ ಅಂತಂದೇಳಿ ಅವಾಗ ಅವ್ನು ಆರಾಮಾಗ್ತಿಲ್ಲ ಅಂತೇಳಿ ಇಬ್ಬರು ಕಣ್ಣೀರು ಹಾಕಿ ನಾವು
ಅವಾಗ ನಾವು ಕೇಳ್ಕೊಂಡಿದ್ದೆ ನಮ್ಮ ಮನೆ ದೇವ್ರನ್ನ, ಈ ಥರ ಆದರೆ ಈ ಥರ ಬರ್ತೀವಿ ಅಂತಂದೇಳಿ. ಅಂದರೆ ಅವ್ರು ಕೇಳ್ಕೊಂಡಿದ್ರಂತೆ, ನನ್ನ ಮಗ ಬೇಗ ಆರಾಮಾದರೆ ಬಂದು ನನ್ನ ಮಗ ತಲೆ ಮಣ್ಣು ಕೊಡ್ತೀವಿ ಅಂತಂದೇಳಿ. ನಮ್ಮ ಮನೆ ದೇವ್ರು ಹುರ್ಕುಂದಿರೋಣ ಅಲ್ವಾ, ಹಾಗಾಗಿ ಹುರ್ಕುಂದಿ ಸ್ವಲ್ಪ ಒಂದು 30 ಕಿಲೋಮೀಟ್ರ್ ಆಗುತ್ತೆ ಮಂತ್ರಾಲಯ. ಅಲ್ಲಿ ಇನ್ನು ಮುಡಿ ಕೊಟ್ಟು ಇಲ್ಲಿಗೇನು ಬರೋದು ಅಂತಂದೇಳಿ ಇಲ್ಲಿಗೆ ಹೋಗಿ ಅಲ್ಲಿ ಮುಡಿ ಕೊಟ್ಟು ಹಂಗೆ ಸೀದಾ ಮನೆಗೆ ಹೋದ್ರೆ ಆಯ್ತು ಅಂತಂದೇಳಿ ಈ ಥರ ಪ್ಲ್ಯಾನ್ ಹಾಕ್ಕೊಂಡು ನಾವು ಇಲ್ಲೇ ಯಾವಾಗಲೂ ನಾವು ಮನೆ ದೇವ್ರಿಗೆ ಬಂದರೆ ಇಲ್ಲಿ ಬಂದೇ ಹೋಗ್ತೀವಿ. ಎಲ್ಲರೂ ಮದುವೆ ಆಗಿ ಎಲ್ಲಿಗೆ ಹೋಗ್ತಾರೋ ಗೊತ್ತಿಲ್ಲ, ನಾವು ಮದುವೆ ಆಗಿ ನೆಕ್ಸ್ಟ್ ಮೂಮೆಂಟ್ ಬಂದಿದ್ದೆ ಇಲ್ಲಿ. ನೆಕ್ಸ್ಟ್ ಹಂಗೆ ಬೇರೆ ಊರಿಗೆ ಹೋಗ್ಬೇಕು ಅಂದರೆ ಈ ಊರಿಗೆ ಬಂದು ನಾವು ಮನೆ ದೇವ್ರಿಗೆ ಬಂದಿದ್ವಿ. ಅಂದ್ರೆ ಗೈಸ್ ನಾವು ಇದು ಮನೆ ದೇವ್ರಿಗೆ ಬಂದಿದ್ವಿ, ನಮ್ಮ ಮನೆ ದೇವ್ರಿಗೆ. ಅಲ್ಲಿಗೆ ಬಂದಮೇಲೆ ನಾವು ಇಲ್ಲಿಗೆ ಬಂದ್ವಿ. ಹಾಗಾಗಿ ನಾವೇನಾದರೂ ಪ್ರತಿಯೊಂದು ಕ್ಷಣನೂ ಏನಾದರೂ ಒಳ್ಳೇದು ಮಾಡ್ತಿದ್ರೆ, ಏನಾದರೂ ಯಾವುದನ್ನು ಪ್ರತಿಯೊಂದು ಹೆಜ್ಜೆನೂ ಇಡ್ತಿದ್ರೆ ನಾವು ಇವೆರಡು ದೇವ್ರಿಗೆ ಬಂದೇ ಹೋಗ್ತೀವಿ. ಯಾಕಂದರೆ ನಾವು ನಂಬಿದ್ದೇವ್ರನ್ನಲ್ವ, ಹಾಗಾಗಿ ಇಲ್ಲಿಗೆ ಬಂದೇ ಹೋಗ್ತೀವಿ. ಇನ್ನು ಅವ್ರು ಅಂದ್ಕೊಂಡಿದ್ರಲ್ವ, ಹಾಗಾಗಿ ಇದೆಲ್ಲ ಮಾಡಿಕೊಡ್ತೀವಿ ಅಂತಂದೇಳಿ ಆವಾಗ ಅಂದ್ಕೊಂಡಿದ್ದ ಕಾರಣಕ್ಕೆ ನಾವು ಮನೆ ದೇವ್ರಿಗೆ ಬರಬೇಕಾಗಿತ್ತು. ಇನ್ನು ಇಲ್ಲಿಗೆ ಬಂದು ಅಲ್ಲಿ ಇನ್ನು ಮುಡಿ ಕೊಟ್ಟು ಇಲ್ಲಿಗೆ ಏನು ಬರೋದು ಅಂತೇಳಿ ಇಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಇನ್ನು ನಮ್ಮ ಮನೆ ದೇವ್ರಿಗೆ ಹೋಗಿ ಅಲ್ಲಿ ಮುಡಿ ಕೊಟ್ಟು ಮನೆಗೆ ಬರೋಣ ಅಂತ ಈ ಥರ ಪ್ಲ್ಯಾನ್ ಆಗಿ ನಾವು ಹೋಗಿದ್ವಿ ಸಡನ್ನಾಗಿ. ಇನ್ನು ಶ್ರಾವಣ ಬಂದಾಗ ಶ್ರಾವಣಕ್ಕೆ ಹೋಗ್ತಿದ್ವಿ ನಾವು ಈ ಟೈಮು. ಮತ್ತು ಏನಾಗಲಿ ಇವಾಗ ಅಂದ್ಕೊಂಡಿದ್ಮೇಲೆ ಆಯಿತು ಅಂದರೆ ಭಾಳ ದಿನ ಬಿಡಬಾರ್ದಂತೆ, ಬೇಗನೆ ಆಗಿಬಿಡ್ಬೇಕದು ಹರಕೆ ಅಂತಂದೇಳಿ. ಆದರೆ ಮಕ್ಕಳು ವಿಷಯದಲ್ಲಿ ಅಂತೂ ಈ ಥರ ಆರಾಮಿಲ್ದಾಗ ಹಿಂಗೆ ಏನಾದರೂ ಅಂದ್ಕೊಂಡ್ರೆ ಬೇಗನೆ ಮುಗಿಸ್ಕೊಂಬಿಡ್ಬೇಕು ಅಂತ ದೊಡ್ಡವ್ರು ಹೇಳ್ತಾರಲ್ವ. ಹಾಗಾಗಿ ಅವನು ಆರಾಮಾಗಿದ್ದ, ಹಾಗಾಗಿ ಹೋಗಿ ಬಂದುಬಿಡೋಣ, ಇವ್ರೂ ಹೋಗಿ ಬಂದುಬಿಡೋಣ, ಏನಕ್ಕೆ ಹೋಗ್ಬೇಕು ಅನಿಸಿದೆ ಅಂತಂದು ಹೇಳಿದರು. ಸರಿ ಅಂತಂದೇಳಿ ಬಂದ್ವಿ. ಇನ್ನು ರಾಯರ ದರ್ಶನನೂ ಪಟ್ಕೊಂಡ್ವಿ. ಇನ್ನು ಇಲ್ಲೇ ಇದ್ವಿ ಗೈಸ್, ಟೈಮ್ ಆಗಿತ್ತಲ್ವ, ಅಲ್ಲಿಗೆ ಏನು ಹೋಗೋದು, ಒಂದು ನೈಟ್ ಇಲ್ಲಿ ಸ್ಟೇ ಮಾಡಿ ನೆಕ್ಸ್ಟ್ ಡೇ ಅಲ್ಲಿಗೆ ಹೋಗೋಣ, ಅಲ್ಲಿ ಹೋಗಿ ಹಂಗೆ ಹೋಗಿದ್ರೆ ಆಯಿತು ಅಂತಂದೇಳಿ ಬೇಗನೆ ಬಂದಿದ್ದರೆ ಇಲ್ಲಿ 4 ಗಂಟೆ, ನಾವು ಬರೋದ್ರೆ 4 ಗಂಟೆ ಆಗ್ಬಿಟ್ಟಿತ್ತು. ಇನ್ನು ಅಷ್ಟೊತ್ತಕ್ಕನ ಬಂದು ಮತ್ತು ಅಲ್ಲೇನು 30 ಕಿಲೋಮೀಟ್ರ್ ಅಂದರೆ ದೂರ ಆಗುತ್ತೆ. ಇವತ್ತು ನೈಟ್ ಇಲ್ಲೇ ಇದ್ದು ಅದರಲ್ಲಿ ಗೈಸ್ ನಾವು ಮಧ್ಯಾಹ್ನ ಹಂಗೆ 4 ಗಂಟೆ ಸುಮಾರು ಹಂಗೆ ಬಂದಿದ್ದೀವಲ್ವ, ಅವಾಗ ದೇವ್ರ ದರ್ಶನನೂ ಆಗಿದ್ದಿಲ್ಲ, ರಾಘವೇಂದ್ರದ್ದು ದರ್ಶನ ಆಗಿದ್ದಿಲ್ಲ, ಬಾಗಿಲು ಮುಚ್ಚಿದ್ರಲ್ವ, 7 ಗಂಟೆಗೆ ಓಪನ್ ಆಗುತ್ತೆ ಅಂತ. ಇನ್ನು ಇಲ್ಲಿಗನ ಬಂದು ದೇವ್ರ ದರ್ಶನ ಮಾಡಿಲ್ಲ ಅಂದರೆ ಏನಂತ ಹಿಂಗೆ ಅಂತ ಅಂದ್ಕೊಂಡು ಮತ್ತೆ ಇಲ್ಲೇ ರೂಮ್ ಮಾಡಿಕೊಂಡು ಇಲ್ಲಿ ಮತ್ತೆ 7 ಗಂಟೆ ದೇವ್ರ ದರ್ಶನ ಮುಗಿಸ್ಕೊಂಡು ಇನ್ನು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಊಟನೂ ಇಲ್ಲೇ ಇತ್ತು. ಹಾಗಾಗಿ ಊಟ ಎಲ್ಲ ಮಾಡಿಕೊಂಡು ಇನ್ನೊಂದು ಇಲ್ಲಿ ಮ್ಯೂಸಿಯಮ್ ಅಂತ ಇದೆಯಲ್ಲ ಗೈಸ್, ಇಲ್ಲಿ ನಾನು ಏನಾದರೂ ಇವಾಗ ಡ್ಯಾಮ್ ಹತ್ರ ಅಲ್ಲೆಲ್ಲ ಮೀನು ಹತ್ರ ಆ ಥರ ಎಲ್ಲ ಇರ್ತಾವಲ್ವ, ಆ ಥರ ಅಂದ್ಕೊಂಡಿದ್ದೆ. ನನ್ನ ಹಸ್ಬೆಂಡ್ ನಾನು ನೋಡಿದ್ದೀನಿ ಈ ಮ್ಯೂಸಿಯಮ್ ಆ ಥರ ಎಲ್ಲ ಏನಿಲ್ಲ, ನೀನು ನೋಡ್ಕೊಂಬ, ನಿನಗೆ ಗೊತ್ತಾಗುತ್ತೆ ಅಂತೇಳಿ ಅವ್ರು ನೋಡಿದ್ರಂತೆ. ಹಾಗಾಗಿ ನಾನು ಹೋಗ್ತೀನಿ ಅಂತಂದೇಳಿ ನಾನು ಹೋಗಿದ್ದೆ. ಒಳಗಡೆ ಏನಿದೆ ಅಂದರೆ ಫೋನ್ ಅಲೋ ಇಲ್ಲ, ಪರ್ಸ್ ಅಲೋ ಇಲ್ಲ. ಹಾಗಾಗಿ ನಾನು ಸುಮ್ಮನೆ ಜಸ್ಟ್ ನೋಡ್ಕೊಂಬಂದೆ. ಏನಿದೆ ಅಂದರೆ ಅದು ದೇವ್ರ ಬಗ್ಗೆ ಅದೆಲ್ಲ ಇದೆ, ಚೆನ್ನಾಗಿತ್ತು. ಬಟ್ ಇನ್ನು ಓದ್ಕೊಂತ ಕೂಡಬೇಕು, ಅರ್ಥ ಆಗುತ್ತೆ, ಓದ್ಕೊಂಡು ಕುಂತ್ರೆ ಟೈಮ್ ಆಗುತ್ತೆ ಅಂತಂದೇಳಿ ನಾನು ಜಸ್ಟ್ ಹಿಂಗೆ ಹೋಗಿ ಹಿಂಗೆ ಬಂದುಬಿಟ್ಟೆ ನೋಡ್ಕೊಳ್ತಾ. ಇನ್ನು ಫುಲ್ ಇದೆ ಗೈಸ್, ನೋಡ್ಕೊಂತಿದ್ರೆ ಚೆನ್ನಾಗಿ ಎಲ್ಲ ಓದಬೇಕು ಅನಿಸುತ್ತೆ, ಚೆನ್ನಾಗಿ ಒಂಥರ ಕತೆ ಥರ ಚೆನ್ನಾಗಿತ್ತು. ವಿಡಿಯೋ ಮಾಡ್ಕೊಂಬಂದು ಚೆನ್ನಾಗಿತ್ತು, ಬಟ್ ಅಲೋ ಇದ್ದಿಲ್ಲ ಫೋನ್ ಒಳಗಡೆ. ಆಮೇಲೆ ಎಲ್ಲ ನೋಡ್ಕೊಂಬಂದಮೇಲೆ ಇನ್ನು ಹೊರಗಡೆ ಹೆಣ್ಣು ದೇವ್ರಿದೆ ಅಲ್ವಾ, ಮಂಚಲಮ್ಮ ಹೆಣ್ಣು ದೇವ್ರಿ ಅಂತಾರೆ ಗೈಸ್, ಆ ದೇವ್ರನ್ನ ಸ್ವಲ್ಪ ದರ್ಶನ ಮುಗಿಸ್ಕೊಂಡು ಇನ್ನು ಹೊಳೆ ಬಂದಿತ್ತು. ಹೊಳೆ ಬಂದು ನೋಡೋಣ ಅಂದರೆ ಕತ್ಲಾಗಿತ್ತು, ಆದ್ರೂ ಸುಮ್ಮನೆ ಹೋಗೋಣ ಅಂತೇಳಿ ಹೊಳೆ ನೋಡ್ಕೊಂಡು ಬಂದ್ವಿ. ಇನ್ನು ಊಟನೂ ಇತ್ತು. ನಾವು ಊಟಕ್ಕೆ ನಿಂತು ಫುಲ್ಲು ಕ್ಯೂ ಇತ್ತು ಗೈಸ್. ಎಷ್ಟು ಕ್ಯೂ ಇತ್ತು ಅಂದರೆ ತುಂಬಾ ಕ್ಯೂ ಇತ್ತು. ಅಂದರೆ ಅಷ್ಟೇನು ನಿಂತ್ಕೊಂಡು ಏನು ಹೋಗಿಲ್ಲ, ಸ್ವಲ್ಪ ಕುಂತು ನಿಂತು ಹಂಗೆ ಸರ ಹೋಗ್ತಿತ್ತು. ಇನ್ನು ನನಗೆ ಅಂತೂ ತುಂಬ ಇಷ್ಟ ಗೈಸ್ ಇಲ್ಲಿದ್ದು ಊಟ. ಯಾಕಂದರೆ ನಾವು ಚಿಕ್ಕ ಮಕ್ಕಳು ಇದ್ದಾಗೆಲ್ಲ ಈ ಥರ ಎಲ್ಲ ಯಾರಾದರೂ ಹಿಂಗೆ ಹೇಳಿರ್ತೀನಲ್ವ, ಈ ಥರ ಎಲ್ಲ ಹೇಳ್ಬೇಕಾ ಹಂಗೆಲ್ಲ ಅಂತಾರೆ ನೋಡಿದವರು. ನನಗೇನಿಲ್ಲ ಗೈಸ್, ನಾವು ಮಾಡಿದ್ದು ಹೇಳಿದರೆ ಅದರಲ್ಲಿ ಏನು ತಪ್ಪಿಲ್ಲ, ಕೆಟ್ಟದೇನು ಹೇಳ್ತಿಲ್ಲಲ್ವ, ಒಳ್ಳೇದೇ ಹೇಳ್ತಿದ್ದೀನಿ. ಏನಪ್ಪ ಅಂದರೆ ನಮ್ಮಮ್ಮ ನಮ್ಮ ಅಜ್ಜಿ ಇಬ್ಬರು ಏನು ಮಾಡ್ತಿದ್ರು, ನಮ್ಮ ಊರಲ್ಲಿ ನಮ್ಮ ಅಜ್ಜಿಯವ್ರ ಮನೆ ಹತ್ರ ಬ್ಯಾಂಬರ್ ಗುಡಿ ಅಂತಿದೆ, ಅಲ್ಲಿ ನಮ್ಮ ಅಜ್ಜಿ ಕೆಲಸ ಮಾಡ್ತಿದ್ರು. ಈ ಬ್ಯಾಂಬರ್ ಗುಡಿ ಏನಂದರೆ ಪಾತ್ರೆ ವಾಶ್ ಮಾಡೋದು, ಈ ಥರ ಕೆಲಸ, ಕಸ ಬಳಿಯೋದು, ಈ ಥರ ಕೆಲಸ ಮಾಡ್ತಿದ್ರು. ನಮ್ಮಮ್ಮ ಅವ್ರೂ ಕೆಲಸ ಮಾಡ್ತಿದ್ರು. ಏನಾದರೂ ಇದ್ದರೆ ಅಡುಗೆ ಏನಾದ್ರು ಫಂಕ್ಷನ್ ಇದ್ದರೆ, ಏನಾದರೂ ದೇವ್ರದ್ದು ಇದಿದ್ದರೆ ಹೋಗ್ತಿದ್ರು. ಅವಾಗ ಅಲ್ಲಿ ಊಟ ಇರುತ್ತಲ್ವ, ತಗೊಂಡು ಬರ್ತಿದ್ರು. ತಗೊಂಬಂದು ಅವಾಗ ನಾವೆಲ್ಲ ಸಣ್ಣರಿದ್ದಾಗ ಏನಿಲ್ಲ ಅಂದರೆ ಒಂದು 10 ವರ್ಷದವರೆಗೂ ನಾವು ಬ್ಯಾಂಬ್ರದ್ದು ಊಟ ಮಾಡಿ ಗೈಸ್. ಅವ್ರದ್ದು ಊಟ ಏನು ಸಖತ್ತಾಗಿರುತ್ತೆ ಅಂದರೆ ಉಪ್ಪಿರಲ್ಲ ಗೈಸ್ ಅವ್ರದ್ದು ಊಟದಲ್ಲಿ. ನಾನು ನೋಡಿದ್ದೀನಿ ಅನ್ನ ಮೆತ್ತಗೆ, ಆದರೂ ಏನು ಸಖತ್ತಿರುತ್ತೆ ಗೊತ್ತಾ. ನಾವು ಎಷ್ಟು ಇಷ್ಟಪಟ್ಟು ಊಟ ಮಾಡ್ತಿದ್ವಿ ಅಂದರೆ ಎಷ್ಟೋ ದಿನ ಆಯ್ತು, ಇವಾಗ ಹೋಗ್ತಿಲ್ಲ ಅಲ್ಲಿ. ಇವಾಗ ಬಿಟ್ಟು ಏನಿಲ್ಲ ಅಂದರೆ ಇವಾಗೂ ಒಂದು 10 ವರ್ಷ ಹಂಗೆ ಆಯ್ತು ಗೈಸ್. ಅಲ್ಲಿ ಕೆಲಸ ಬಿಟ್ಬಿಟ್ರು, ಏನಕ್ಕೂ ಗೊತ್ತಿಲ್ಲ.
ಏನಕ್ಕೂ ಗೊತ್ತಿಲ್ಲ, ಈಗಂತೂ ಹೋಗ್ತಿಲ್ಲ, ಅವಾಗ ಹೋಗ್ತಿದ್ರು, ನಾನು ಹೋಗ್ತಿದ್ದೆ ಗೈಸ್. ಆವಾಗ ನಮ್ಮಮ್ಮ ಸ್ವಲ್ಪ ಆರಾಮಿದ್ದಿಲ್ಲ ನಮ್ಮ ಅಜ್ಜಿಗೆ, ನಮ್ಮ ಅಜ್ಜಿಗೆ ಆರಾಮಿದ್ದಿಲ್ಲ. ಆವಾಗ ಬೆಳಿಗ್ಗೆ ಹೋಗಿ ಬೆಳಿಗ್ಗೆ ಸಾಯಂಕಾಲ ಕಸ ಹೊಡೆದು ಬಂಡೆ ಒರೆಸಿ ಬರಬೇಕು. ಆಮೇಲೆ ಅವರು ಬ್ಯಾಮ್ರು ಇರ್ತಾರಲ್ವ, ಅವರು ಆಕಳು ಪಂಚಮಿ ಹೋಗಿ ಪೂಜೆ ಮಾಡ್ತಿದ್ರು ಗೈಸ್. ಅದೆಲ್ಲ ನೋಡ್ತಿದ್ದೆ. ಆವಾಗ ಅವ್ರು ಪೂಜೆ ಮಾಡೋರು ಎಷ್ಟನೇ ಕ್ಲಾಸ್ ನೀನು, ಇಷ್ಟೊತ್ತಿಗೆ ಎಷ್ಟು ಗಂಟೆಗೆ ಎದ್ದೇಳ್ತೀಯ, ಅದೆಲ್ಲ ಕೇಳ್ತಿದ್ರು. ಒಂಥರ ಚೆನ್ನಾಗಿತ್ತು ಗೈಸ್. ಅದೆಲ್ಲ ನೆನೆಸ್ಕೊಂಡ್ರೆ ಸಣ್ಣ ವಯಸ್ಸಲ್ಲೇ ಹೋಗ್ತಿದ್ದೆ ನಾನು. ನಮ್ಮಮ್ಮಗೇನು ಯಾರಿಗೂ ಆರಾಮಿದ್ದಿಲ್ಲ, ಅವರೇ ಹೋಗ್ತಿದ್ರು, ನಾನು ಕಳಿಸಿದ್ರು ಒಂದು ಸ್ವಲ್ಪ ದಿವಸ ಕಸ ಪಡೆಯೋಕೆ ಹೋಗ್ತಿದ್ದೆ. ಅಲ್ಲಿದು ನಾವು ಏನಿಲ್ಲ ಅಂದ್ರೆ ಒಂದು 10 ವರ್ಷ ಹಂಗೆ ಊಟ ಮಾಡಿದ್ವಿ. ಏನು ಸಖತ್ತಿರುತ್ತೆ ಗೊತ್ತೆ ಬ್ಯಾಂಬ್ರೂ ಊಟ. ಸಿಗಲ್ಲ ಆಲ್ಮೋಸ್ಟ್ ಉಣ್ತೀವಂದ್ರೂ. ಬಟ್ ನಾವು ಪುಣ್ಯ ಮಾಡಿದ್ವಿ, ಅಷ್ಟು ವರ್ಷ ತಿಂದೀವಿ ನಾವು. ಸಕ್ಕತ್ ಅದು ತಿಳಿ ಸಾರು ಅಂತ ಮಾಡ್ತಾರೆ, ಏನು ಸಖತ್ತಿರುತ್ತೆ ಗೊತ್ತಾ ಅದು ಊಟ. ಇಲ್ಲಿ ಬಂದಿನಲ್ವ, ಇಲ್ಲಿ ಯಾವಾಗಲೂ ಇರುತ್ತೆ ಬಿಡಿ ಅವ್ರದ್ದು ಊಟ. ಆದರೆ ಏನು ಅಷ್ಟು ಪುಳಿಯೋಗರೆ ತಿನ್ನಬೇಕು. ಇದು ಮಂಡಕ್ಕಿ ಅಂತ ಮಾಡ್ತಾರೆ ಗೈಸು, ಹಾಲು ಹಾಕ್ಕೊಂಡು ತಿನ್ನಬೇಕು, ಅಷ್ಟಿರುತ್ತೆ. ನನಗಂತೂ ತುಂಬ ಇಷ್ಟ. ಇನ್ನು ಮಾನ್ಕಾಯ್ದು ಹಂಗೆ ಫ್ರೆಶ್ ಅಂತಾರೆ, ಚಟ್ನಿ ಹೋಳು ಮಾಡಿ ಚಟ್ನಿ ಥರ ಮಾಡ್ತಾರೆ, ಅದನ್ನು ಸಖತ್ತಾಗಿರುತ್ತೆ. ಇಲ್ಲಿ ತಿಳಿ ಸಾರು, ಅನ್ನ, ಮೊಸರನ್ನ ಅದೆಲ್ಲ ಊಟ ಮಾಡಿದೆ. ಅದೇ ನೆನಪಾಯಿತು. ನನ್ನ ಹಸ್ಬೆಂಡಿಗೆ ಹೇಳ್ತಿದ್ದೆ, ಈ ಥರ ಚಿಕ್ಕ ಮಕ್ಕಳಿದ್ದಾಗ ನಾನು ಹಿಂಗೆ ಹೋಗ್ತಿದ್ದೆ, ಅವಾಗ ಅಲ್ಲೂ ಊಟ ಮಾಡ್ತಿದ್ದೆ ನೋಡು, ಅದು ಫೀಲ್ ಇವಾಗ ಕೊಡ್ತಿದ್ದೆ ನನಗೆ, ಸಖತ್ತಾಗಿರುತ್ತೆ ಅಂತಂದೇಳಿ ಅಲ್ಲಿ ಊಟ ಮಾಡ್ಕೊಂಡು. ಇನ್ನು ಊಟ ಮಾಡಾದ್ಮೇಲೆ ಯಾರಾದರೂ ದುಡ್ಡು ಕೊಡೋರಿದ್ರೆ ಕೊಡ್ಬೋದು. ಇನ್ನು ಇವ್ರನ್ನ ದುಡ್ಡು ಕೊಟ್ಟರು. ಆಮೇಲೆ ಬರುವಾಗ ಅಲ್ಲಿ ಕ್ಯೂ ನಿಂತೀವಲ್ಲ, ಪ್ರಿಯಾಂಶನ ಇಷ್ಟಪಡೋರಿಲ್ಲ ಅನ್ನಂಗಿಲ್ಲ. ಎಲ್ಲೋದ್ರೂ ಅವ್ನು ಎತ್ಕೊಳೋದು. ನನಗಾಗಲಿ ಅವ್ರಿಗೇನು ಕಷ್ಟನೇ ಆಗಿಲ್ಲ. ಅಂದ್ರೂ ಈ ಸಲ ಸ್ವಲ್ಪ ಅವ್ನಿಗೆ ತಿಳಿತಿದಲ್ವ, ಹಾಗಾಗಿ ಕರೆದವ್ರ ಕಡೆ ಎಲ್ಲ ಹೋಗಿ ಅವ್ರ ಹತ್ರ ಎಲ್ಲ ಸ್ವಲ್ಪ ಕ್ಯೂಟಾಗಿ ಮಾತಾಡಿ ಬರ್ತಿದ್ದ. ಮೊದಲೆಲ್ಲ ಎಲ್ಲಿಗೆ ಕರ್ಕೊಂಡೋದ್ರಿ ನಾವೇ ಎತ್ಕೋಬೇಕು, ನಾವೇ ಮಾಡ್ಬೇಕು ಅನ್ನೋಂಗಾಗೈತಿ. ಈ ಥರ ಹಂಗೇನಿಲ್ಲ, ಸ್ವಲ್ಪ ತಿಳಿಯುತ್ತಲ್ವ ಅವ್ನಿಗೆ. ಎಲ್ಲರ ಹತ್ರನೂ ಹೋಗಿ ಮಾತಾಡಿ ಚೆನ್ನಾಗಿ ಇದು ಮಾಡಿ ಬರ್ತಿದ್ದ ಅವನು. ಅದೊಂದು ಸ್ವಲ್ಪ ಖುಷಿ ಆಯಿತು. ಚಿಕ್ಕ ಮಕ್ಕಳಂದ್ರೆ ಯಾರಿಗೆ ಇಷ್ಟ ಇರಲ್ಲ ಹೇಳಿ, ಎಲ್ಲರಿಗೂ ಇಷ್ಟ. ನಾನು ಇನ್ನು ನನಗೆ ಮದುವೆಕ್ಕಿಂತ ಮುಂಚೆ ಮಕ್ಕಳಕ್ಕಿಂತ ಮುಂಚೆ ಸಣ್ಣ ಮಕ್ಕಳು ಅಂದರೆ ಎಲ್ಲನ ಕಂಡು ಅಷ್ಟು ಮುದ್ದಾಡ್ತಿದ್ದೆ. ಇವಾಗ ನನ್ನ ಮಗನ ಮುದ್ದಾಡ್ತಾರೆ, ಒಂಥರ ಖುಷಿ ಇರ್ತದೆ. ಹಾಯ್ ಗೈಸ್, ನೋಡಿ ಊಟ ಮಾಡಿ ಬಂದು ಇವಾಗ ಕಾಣ್ತಿದ್ದೀವಿ. ಊಟ ಮುಗಿಸ್ಕೊಂಡು ಅಲ್ಲೇ ಇತ್ತಲ್ಲ, ಊಟ ಮುಗಿಸ್ಕೊಂಡು ಬಂದ್ವಿ. ಈಗ ಮಲ್ಕೋಬೇಕು. ಇನ್ನು ನಾಳೆ ಜಲ್ದಿ ಎದ್ದೇಳಬೇಕು, ನಮ್ಮ ಮನೆ ದೇವ್ರಿಗೆ ಹೋಗಬೇಕು. ಇನ್ನು 30 ಕಿಲೋಮೀಟ್ರ್ ಆಗುತ್ತಿಲ್ಲ ಇಲ್ಲಿಂದ ಅಲ್ಲಿಗೆ. ಬೇಗ ಇದ್ದರೆ ಇಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ವಿಡಿಯೋ ಮಾಡೋದಿದೆ, ಅದು ಮುಗಿಸ್ಕೊಂಡು ಅಲ್ಲಿಗೆ ಹೋಗ್ತೀವಿ. ಅಲ್ಲಿ ಹೋಗಿ ಮತ್ತೆ ಅವರಿಬ್ಬರು ನಾನೆಲ್ಲ ಸ್ನಾನ ಮಾಡಿರ್ತೀನಿ, ಅವರಿಬ್ಬರು ಅಲ್ಲಿ ಸ್ನಾನ ಮಾಡಿ ತಲೆಮಣ್ಣು ಕೊಡ್ತಾರೆ. ತಲೆಮಣ್ಣು ಕೊಟ್ಟು ಸ್ನಾನ ಮಾಡ್ತಾರೆ. ಮತ್ತು ಊರಿಗೆ ಹೋಗ್ಬೇಕು ನಾಳೆ. ಮತ್ತು ನೀರು ಬರ್ತಾವೆ ಸ್ವಲ್ಪ, ನೋಡ್ಬೇಕು ಹೆಂಗಾಗುತ್ತೆ. ಹಾಗಾಗಿ ಮತ್ತು ನಾಳೆ ಕಾಣ್ತೀನಿ. ಇನ್ನು ಇಲ್ಲೇ ಇದ್ದೀವಿ, ಮಂತ್ರಾಲಯದಾಗೆ ಇದ್ದೀವಿ, ರೂಮಲ್ಲೇ ಇದ್ದೀವಿ. ನಾಳೆ ಇರೋದು, ನಾಳೆ ಬಿಡಬೇಕು ರೂಮು. ನಾಳೆ 9-10 ಗಂಟೆಗೆ ಅಂತ ಹೇಳೀವಿ. ಅಷ್ಟೊತ್ತು ಒಳಗೆ ಬಿಡ್ಬೇಕು. ಯಾಕಂದರೆ ಇನ್ನು ಅಲ್ಲಿಗೆ ಹೋಗಿ ತಲೆಮಣ್ಣು ಕೊಟ್ಟು ಅಲ್ಲೇ ಟೈಮ್ ಆಗಿಬಿಡ್ತೀನಿ. ಮತ್ತು ಆ ಕಡೆಗೆ ಹೋಗ್ಬೇಕು, ಟೈಮ್ ಆಗುತ್ತೆ. ಸ್ವಲ್ಪ ಜಲ್ದಿನೇ ಬಿಡ್ಬೇಕು, ಬೇಗನೆ ಎದ್ದೇಳಬೇಕು. 5 ಗಂಟೆ ಹೆಂಗೆ ಸ್ವಲ್ಪ ಎದ್ದು ಸ್ನಾನಗೇನ ಮಾಡಿಬಿಡ್ತೀವಿ. ಓಕೆ ಗೈಸ್, ಮತ್ತು ನಾಳೆ ಕಾಣ್ತೀನಿ. ಮತ್ತು ನಾಳೆ ಹೇಗಿರುತ್ತೆ ಅಂತ ಮತ್ತು ಡೀಟೇಲಾಗಿ ಹೇಳ್ತೀನಿ. ಓಕೆ ಗೈಸ್, ಬಾಯ್. ಹೀಗೆ ಕಂಟಿನ್ಯೂ ಆಗಿ ನೋಡ್ತೀರಿ, ನನಗೆ ಸಪೋರ್ಟ್ ಮಾಡ್ತೀನಿ. ಬಾಯ್, ಮತ್ತು ನಾಳೆ ಕಾಣ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ.